ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪದ್ಮ ಅವಾರ್ಡ್ಸ್ 2026 ಕಂಪ್ಲೀಟ್ ಲೀಸ್ಟನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. 131 ಸಾಧಕರಿಗೆ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ಇವತ್ತು ಅಂದರೆ ಗಣರಾಜ್ಯೋತ್ಸವದ ದಿನದಂದೇ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕನ್ನಡದ 8 ಜನ ಸಾಧಕರಿಗೆ ಪದ್ಮ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯವಾಗಿ ಇರ್ತಕ್ಕಂಥದ್ದು. ಇವತ್ತಿನ ಕ್ಲಾಸ್ನಲ್ಲಿ 2026 ಪದ್ಮ ಪ್ರಶಸ್ತಿಗಳ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಹೋಗೋಣ ಬನ್ನಿ. 2026ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 131 ವ್ಯಕ್ತಿಗಳಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಯಾವ ಕ್ಷೇತ್ರಗಳಲ್ಲಿ ಪದ್ಮ ಪ್ರಶಸ್ತಿಗಳನ್ನು ನೀಡ್ತಾ ಹೋಗ್ತಾರೆ ಅಂದರೆ ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ, ಹಾಗೆಯೇ ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಇತ್ಯಾದಿ ವಿವಿಧ ವಿಭಾಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಪ್ರತಿ ವರ್ಷ ಕೂಡ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಳಿಗಾಗಿ ಪದ್ಮವಿಭೂಷಣವನ್ನು ನೀಡಲಾಗುತ್ತದೆ. ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣವನ್ನು ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೂಡ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ 131 ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನು ಏನು ಕೊಟ್ಟಿದ್ದಾರಲ್ಲ ಕಂಪ್ಲೀಟ್ ಲೀಸ್ಟನ್ನು ನೋಡ್ತಾ ಹೋಗೋಣ. ನೋಡಿ, ಅದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕನ್ನಡಿಗರು 8 ಜನ ಕನ್ನಡಿಗರನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಇಮೇಜ್ ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ನಾವು ಇಮೇಜನ್ನು ನೋಡೋದು ಬೇಡ. ಫಸ್ಟ್ನೇದಾಗಿ ಪದ್ಮವಿಭೂಷಣ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಕೊನೆಯದಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಇನ್ನು ನನ್ನ ನೆಚ್ಚಿನ ಹೀರೋ ಆಗಿರ್ತಕ್ಕಂಥ ಶುಭಾಂಶು ಶುಕ್ಲರವರ ಬಗ್ಗೆ ಕೂಡ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಪದ್ಮವಿಭೂಷಣ ಪ್ರಶಸ್ತಿ. ಪದ್ಮವಿಭೂಷಣ ಪ್ರಶಸ್ತಿಯಲ್ಲಿ 5 ಜನ ಸಾಧಕರಿಗೆ ಕೊಟ್ಟಿರ್ತಕ್ಕಂಥದ್ದು ಈ ವರ್ಷ 2026ರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಒಂದು ಕಡೆ ಹೆಸರನ್ನು, ಅವರು ಸಾಧನೆ ಮಾಡಿರ್ತಕ್ಕಂಥ ಕ್ಷೇತ್ರವನ್ನು, ಹಾಗೆಯೇ ಅವರು ಇರ್ತಕ್ಕಂಥ ರಾಜ್ಯ, ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಪದ್ಮವಿಭೂಷಣ ಕನ್ಫ್ಯೂಸ್ ಆಗಬೇಡಿ. ಪದ್ಮವಿಭೂಷಣ ಬೇರೆ, ಪದ್ಮಭೂಷಣ ಬೇರೆ, ಪದ್ಮಶ್ರೀ ಬೇರೆ. ಮೊದಲನೇದಾಗಿ ನಾವು ಪದ್ಮವಿಭೂಷಣವನ್ನು ನೋಡ್ತಾ ಹೋಗೋಣ. ಶ್ರೀ ಧರ್ಮೇಂದ್ರ ಸಿಂಗ್ ಡಿಯೋಲ್ ಮರಣೋತ್ತರವಾಗಿ, ಅಂದರೆ ಇವರು ಕಲೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಇವರು ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಲೆ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗಾಗಿ ಶ್ರೀ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀ KT ಥಾಮಸ್ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಕೇರಳ ರಾಜ್ಯದವರು, ಇವರು ಕೂಡ ಈ ಸಾಧನೆ ಅಂದರೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀಮತಿ N ರಾಜಮ್ಮ ಇವರಿಗೆ ಕಲೆ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದಾರೆ, ಹೀಗಾಗಿ ಪದ್ಮವಿಭೂಷಣವನ್ನು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವರು ಉತ್ತರ ಪ್ರದೇಶ ರಾಜ್ಯದವರು. ಶ್ರೀ P ನಾರಾಯಣ್ ರವರು ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇವರು ಕೇರಳ ರಾಜ್ಯದವರು, ಮೂಲತಃ ಕೇರಳ ರಾಜ್ಯದವರು. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ FD ಆಗಿರ್ಬೋದು, SD ಆಗಿರ್ಬೋದು, KPSCಯಲ್ಲಿ ಇರ್ತಕ್ಕಂಥ KS ಆಗಿರ್ಬೋದು, ಹಾಗೆ PC PSI ಪ್ರತಿಯೊಂದು ಎಕ್ಸಾಮ್ಸಿಗೂ, VA ಎಕ್ಸಾಮ್ಸಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ. ಪದ್ಮ ಪ್ರಶಸ್ತಿಗಳನ್ನು ಕೇಳದೇ ಇರ್ತಕ್ಕಂಥ ಎಕ್ಸಾಮ್ಸ್ ಇಲ್ಲ. ಹೀಗಾಗಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಪದ್ಮವಿಭೂಷಣದಲ್ಲಿ ಕೊನೆಯದಾಗಿ ಇರ್ತಕ್ಕಂಥವ್ರು 5ನೇಯವರು ಶ್ರೀ VS ಅಚ್ಯುತಾನಂದನ್. ಇವರಿಗೆ ಕೂಡ ಮರಣೋತ್ತರವಾಗಿ ನೀಡಿದ್ದಾರೆ. ಇಬ್ಬರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದರೆ ಇನ್ನು 3ರಿಗೆ ಪ್ರಸ್ತುತ ಇದ್ದಾರೆ. ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. VS ಅಚ್ಯುತಾನಂದನ್ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಈ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ಇವರ ರಾಜ್ಯ ಕೇರಳ ರಾಜ್ಯ. ಒಟ್ಟಾರೆಯಾಗಿ ಕೇರಳ ರಾಜ್ಯದಲ್ಲಿ 3 ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಪದ್ಮಭೂಷಣದಲ್ಲಿ 13 ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ಒಂದು ಕಡೆ ಹೆಸರುಗಳನ್ನು ನೋಡ್ತಾ ಹೋಗೋಣ, ಇನ್ನೊಂದು ಕಡೆ ಅವರು ಮಾಡಿರ್ತಕ್ಕಂಥ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ, ಅವರು ಇರ್ತಕ್ಕಂಥ ರಾಜ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಎಕ್ಸಾಮ್ ಪರ್ಪಸ್ಗೆ ವೆರಿ ಇಂಪಾರ್ಟೆಂಟ್, ಪದೇ ಹೇಳ್ತಾ ಇದ್ದೀನಿ. ಶ್ರೀಮತಿ ಅಲ್ಕಾ ಯಾಗ್ನಿಕ್ ಇವರು ಕಲೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇವರು ಮಹಾರಾಷ್ಟ್ರ ರಾಜ್ಯದವರು.
ಶ್ರೀ ಭಗತ್ ಸಿಂಗ್ ಕೋಶ್ಯಾರಿ ಇವರು ಸಾರ್ವಜನಿಕ ವ್ಯವಹಾರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಇವರು ಉತ್ತರಾಖಂಡ ರಾಜ್ಯದವರು. ಶ್ರೀ ಕಳ್ಳಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಇವರು ಔಷಧಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಇವರು ತಮಿಳುನಾಡು ರಾಜ್ಯದವರು. ಶ್ರೀ ಮುಮ್ಮಟ್ಟಿಯವರು ಇವರು ಕಲೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಇವರು ಕೇರಳ ರಾಜ್ಯದವರು. ಹಾಗೆಯೇ ಡಾಕ್ಟರ್ ನೋರಿ ದತ್ತಾತ್ರೇಯಡು ಇವರು ಔಷಧಿ ಕ್ಷೇತ್ರದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನದವರು. ನೋಡಿ, ದೇಶದ ಹೊರಗಿನವರಿಗೂ ಕೂಡ ಪದ್ಮ ಪ್ರಶಸ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ನೋರಿ ದತ್ತಾತ್ರೇಯಡು ಇವರು ಔಷಧಿ ಕ್ಷೇತ್ರದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದ್ದರೂ ಕೂಡ, ಅಮೇರಿಕ ದೇಶದವರಾಗಿದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಡಾಕ್ಟರ್ ಪಿಯೂಷ್ ಪಾಂಡೆ ಇವರಿಗೆ ಮರಣೋತ್ತರವಾಗಿ ನೀಡಿದ್ದಾರೆ, ಕಲೆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಮಹಾರಾಷ್ಟ್ರ ರಾಜ್ಯದವರು. ಶ್ರೀ SKM ಮಾಹಿಲಾನಂದನ್ ಇವರು ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ತಮಿಳುನಾಡು ರಾಜ್ಯದವರು. ಹಾಗೆಯೇ ಶ್ರೀ ಶತಾವಧಾನಿ ವೆರಿ ಇಂಪಾರ್ಟೆಂಟಲ್ಲೇ ವೆರಿ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ. ಯಾಕೆ ಅಂದರೆ ಇವರು ನಮ್ಮ ಕರ್ನಾಟಕ ರಾಜ್ಯದವರು. ಕರ್ನಾಟಕದಲ್ಲಿ ನಡೀತಕ್ಕಂಥ ಸ್ಟೇಟ್ ಗೌರ್ಮೆಂಟ್ಸ್ ಎಕ್ಸಾಮ್ಸಿಗೆ ಏನಿದಾವಲ್ಲ ಎಲ್ಲವಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಯಾರಂದರೆ ಶತಾವಧಾನಿ ಆರ್ ಗಣೇಶ್ ರವರು ಕಲೆ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಕರ್ನಾಟಕ ರಾಜ್ಯದವರು. ಇವರ ಒಂದು ಭಾವಚಿತ್ರವನ್ನು ನೋಡ್ತಾ ಹೋದರೆ ಪದ್ಮಭೂಷಣ ಪ್ರಶಸ್ತಿ ಪಡೆದ ಕನ್ನಡಿಗರು 2026 ಜನವರಿ 26ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. 2026ನೇ ಸಾಲಿನಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಅವರು ಭಾಜನರಾಗಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಇದೇ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಇನ್ನಿತರ ಒಂದು ಸಾಧಕರನ್ನು ನೋಡ್ತಾ ಹೋಗೋಣ. ಶ್ರೀ ವಿಭು ಸೂರ್ಯನ್ ಇವರಿಗೆ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಇವರು ಜಾರ್ಖಂಡ್ ರಾಜ್ಯದವರು. ಶ್ರೀ ಉದಯ್ ಕೋಟಕ್ ಇವರು ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಮಹಾರಾಷ್ಟ್ರ ರಾಜ್ಯದವರು. VK ಮಲ್ಹೋತ್ರಾ ಇವರು ಮರಣೋತ್ತರವಾಗಿ ಇವರಿಗೆ ಲಭಿಸಿರ್ತಕ್ಕಂಥದ್ದು ಪದ್ಮಭೂಷಣ ಪ್ರಶಸ್ತಿ, ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ದೆಹಲಿಯಲ್ಲಿ ಇವರು ಇರ್ತಕ್ಕಂಥವ್ರು. ನೋಡಿ, ವೆಲ್ಲಪಳ್ಳಿ ನಟೇಶನ್ ಇವರು ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಕೇರಳ ರಾಜ್ಯದವರು. ಶ್ರೀ ವಿಜಯ್ ಅಮೃತ್ ರಾಜ್ ಇವರು ಕ್ರೀಡೆಯಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥರು, ಅಮೇರಿಕ ಸಂಯುಕ್ತ ಸಂಸ್ಥಾನ. ಒಟ್ಟಾರೆಯಾಗಿ ಹೊರಗಿನವರಿಗೆ ಎರಡು ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಈಗ ತಾನೇ ಹೇಳಿದೆ, ಔಷಧ ಕ್ಷೇತ್ರದಲ್ಲಿ ಕಳ್ಳಿಪಟ್ಟಿ ರಾಮಸ್ವಾಮಿ ಇವರು ತಮಿಳುನಾಡು ರಾಜ್ಯದವರು. ಇಲ್ಲಿದೆ ನೋಡಿ, ಡಾಕ್ಟರ್ ನೋರಿ ದತ್ತಾತ್ರೇಯಡು ಇವರು ಔಷಧಿ ಕ್ಷೇತ್ರದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನದ ಒಂದು ರಾಷ್ಟ್ರದವರಾಗಿದ್ದರೂ ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಬ್ಬರು ಯಾರಂದರೆ ವಿಜಯ ಅಮೃತ್ ರಾಜ್ ಇವರು ಕ್ರೀಡಾ ವಿಭಾಗದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಹೊರಗಿನ ರಾಷ್ಟ್ರದವರಾದರೂ ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಪದ್ಮವಿಭೂಷಣ ಪ್ರಶಸ್ತಿಯನ್ನು 5 ಜನರಿಗೆ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು 13 ಜನರಿಗೆ ಕೊಟ್ಟಿದ್ದಾರೆ. ಇನ್ನು ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ನೋಡ್ತಾ ಹೋದರೆ ಇದರಲ್ಲಿ 113 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬಟ್ ಅವರೆಲ್ಲರೂ ಕೂಡ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಅಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಪಡ್ಕೊಂಡಿರ್ತಕ್ಕಂಥವ್ರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕನ್ನಡಿಗರ ಸಾಧಕರನ್ನು ನಾವು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಷ್ಟು ಜನ ಪಡ್ಕೊಂಡಿದ್ದಾರೆ ಅಂದರೆ 7 ಜನ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ನೋಡ್ತಾ ಹೋಗೋಣ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಕನ್ನಡಿಗರನ್ನು ಶ್ರೀ ಅಂಕೇಗೌಡ ಎಂ ಸಾಮಾಜಿಕ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಶ್ರೀ ಅಂಕೇಗೌಡ ಎಂ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕನ್ನಡಿಗರಲ್ಲಿ ಪ್ರಭಾಕರ್ ಕೋರೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪ್ರಭಾಕರ್ ಕೋರೆ ಕೇಳ್ತಾರೆ, ವಂದಿಸಿ ಬರೆಯಿರಿಯಲ್ಲಿ ಕೇಳ್ತಾ ಹೋಗ್ತಾನೆ. ಒಂದು ಕಡೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸಾಧಕರನ್ನು ಕೊಟ್ಟರೆ, ಇನ್ನೊಂದು ಕಡೆ ಅವರು ಸಾಧನೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ಕೊಡ್ತಾರೆ. ವಂದಿಸಿ ಬರೆಯಿರಿ, ಸರಿಯಾಗಿ ವಂದಿಸಿ ಬರೆಯಿರಿಯಲ್ಲಿ ಕೇಳ್ತಾ ಹೋಗ್ತಾನೆ. ಪ್ರಭಾಕರ್ ಕೋರೆಯವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಶ್ರೀಮತಿ SG ಸುಶೀಲಮ್ಮ ಸಾಮಾಜಿಕ ಸೇವೆಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು, ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಶ್ರೀ ಶಶಿ ಶೇಖರ್
ವೆಂಪತಿ ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಇವರ ಒಂದು ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. 2026ರಲ್ಲಿ ಪಡ್ಕೊಂಡಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಸಾಧಕರು ಇವರು. ಕರ್ನಾಟಕದವರು. ಕನ್ನಡಿಗರ ಬಗ್ಗೆ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಕನ್ನಡಿಗರು. ಯಾರು ಹೇಳ್ತಾ ಹೋಗ್ತಾನೆ? ಕಪ್ಪೆ ಆರ್ಯಭಟ ಹೇಳ್ತಾ ಹೋಗ್ತಾನೆ. ಸಾಧುಗೆ ಸಾಧು ಮಧುರಂಗೆ ಮಧುರಂ ಬಾದಿಪ್ಪ ಕಲೆಯ ಕಲಿಯುಗ ವಿಪರೀತನ್ ಮಾಧವನೀತನ್ ಪಿರನಲ್ಲ ಕಪ್ಪೆ ಆರ್ಯಭಟ ಶಾಸನ ಹೇಳ್ತಾ ಹೋಗುತ್ತೆ ಒಂದು ಕಡೆ. ಕರ್ನಾಟಕ ಜನದವರು ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದೇನೇ ಇರಲಿ, ಒಟ್ಟು ಇಲ್ಲಿ ಪದ್ಮಶ್ರೀ ಸಾಧಕರು ನಮಗೆ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಸುರೇಶ್ ಅನಗವಾಡಿ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ನೋಡ್ತಾ ಹೋಗೋಣ. ಶ್ರೀ ಟಿ ಜಗನ್ನಾಥನ್ ಇವರು ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಕೊನೆಯದಾಗಿ ನನ್ನ ಒಂದು ಹೀರೋ, ಯಾಕೆ ಅಂದರೆ ಬೆಂಗಳೂರು ಟೆಕ್ ಸಮ್ಮಿಟ್ಗೆ ಹೋಗಿದ್ದು, ನಾನು ಕೂಡ ಅಟೆಂಡ್ ಆಗಿದ್ದೆ. ಬೆಂಗಳೂರು ಟೆಕ್ ಸಮ್ಮಿಟ್ನಲ್ಲಿ ಕಣ್ಣಾರೆ ನಾನು ಕಂಡ ವ್ಯಕ್ತಿ ಅಂದರೆ ಶುಭಾಂಶು ಶುಕ್ಲರವರು. ಆ ಒಂದು ಟೆಕ್ ಸಮ್ಮಿಟ್ಗೆ ಕೂಡ ಶುಭಾಂಶು ಶುಕ್ಲರವರು ಅಟೆಂಡ್ ಆಗಿದ್ದರು. ಮತ್ತು ಅವ್ರ ಬಗ್ಗೆನೇ ನಾನು ಒಂದು ಸ್ಪೆಷಲ್ ಯೂಟ್ಯೂಬ್ ಕ್ಲಾಸ್ನಲ್ಲಿ ಮಾಡಿದ್ದೆ. ಏನಂದರೆ ಗಗನಯಾನ ಅಂತಕ್ಕಂಥ ಸ್ಪೆಷಲ್ ವಿಡಿಯೋನ ಮಾಡಿದ್ದೆ. EXIM-4 ಮಿಷನನ್ನು ಸಕ್ಸಸ್ಫುಲ್ಲಾಗಿ ಲಾಂಚನ್ನು ಮಾಡಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಬಹಳಷ್ಟು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡು ಮತ್ತೆ ಭೂಮಿಗೆ ಬಂದಂತಹ ಇಸ್ರೋದ ವಿಜ್ಞಾನಿ ಅಂದರೆ ಶುಭಾಂಶು ಶುಕ್ಲರವರು. ಅಂತಹ ಶುಭಾಂಶು ಶುಕ್ಲರವರನ್ನು ನಾನು ಭೇಟಿಯಾಗಿ ಕಣ್ಣಾರೆ ಮುಂದೆ ಸ್ಟೇಜ್ ಮುಂದೆನೇ ಕೂತ್ಕೊಂಡು ನೋಡಿ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ಆಗುತ್ತೆ. ಈ ಹಿಂದೆ 2025ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಸಾಧಕರನ್ನು ನಾನು ಸ್ಪೆಷಲ್ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೆ. ಆ ಒಂದು ವಿಡಿಯೋ ಕೂಡ ಇಂಪಾರ್ಟೆಂಟ್. ಅಶೋಕ ಚಕ್ರ ಈ ಬಾರಿ 2026ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 2026ರಲ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಇದ್ದಾರೆ. ಗಗನಯಾನ ಅಂತಕ್ಕಂಥ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೆ ನಾನು. ಆ ಸ್ಪೆಷಲ್ ವಿಡಿಯೋದಲ್ಲಿ ಶುಭಾಂಶು ಶುಕ್ಲರವರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದೆ. ಇಸ್ರೋದ ವಿಜ್ಞಾನಿ, ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿ, ಇಸ್ರೋದ ಸಾಧನೆಗಳೇನು, ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದೆ. ಆ ಒಂದು ವಿಡಿಯೋನ ನೀವು ನೋಡಬೇಕಾಗುತ್ತೆ. ಅಶೋಕ ಚಕ್ರವನ್ನು ಈ ಬಾರಿ ಗಣರಾಜ್ಯೋತ್ಸವ ದಿನದಂದೇ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಅಶೋಕ ಚಕ್ರವನ್ನು ಶುಭಾಂಶು ಶುಕ್ಲರವರೇ ಕೊಟ್ಟಿರ್ತಕ್ಕಂಥದ್ದು. EXIM-4 ಕಾರ್ಯಾಚರಣೆಯ ಸಮಯದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿ ಬಂದ ಮೊದಲ ಭಾರತೀಯ ಎಂಬ ಶ್ರೇಯಕ್ಕೆ ಪಾತ್ರರಾದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲರವರಿಗೆ ಭಾರತದ ಅತ್ಯುನ್ನತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪೋಸ್ಗೆ. ಸ್ಪೇಸ್ ಹೀರೋ ಅಂತಲೇ ಇವರು ಭಾರತದಲ್ಲಿ ಹೆಸರುವಾಸಿ ಆಗಿ ಇರ್ತಕ್ಕಂಥವ್ರು ಶುಭಾಂಶು ಶುಕ್ಲರವರು. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸನ್ನು ಎದುರಿಸ್ತಾರೆ. ಕೊನೆಯದಾಗಿ ಇವರ ಒಂದು ನಾಯ್ಸ್ ಅಂದರೆ ಮೂಗಿನಲ್ಲಿ ಬ್ಲಡ್ ಕೂಡ ಬರ್ತಾ ಹೋಗುತ್ತೆ. ಆ ಒಂದು ಸಿಚುವೇಷನನ್ನು ಬೆಂಗಳೂರು ಟೆಕ್ ಸಮ್ಮಿಟ್ನಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಆದರೆ ನಮ್ಮ ಕರ್ನಾಟಕದಲ್ಲಿ ಇಂಡಿಯನ್ ಆಗಿ ಒಬ್ಬ ಸ್ಟೂಡೆಂಟ್ಸ್ ಆಗಿ ನೀವು ಟೆಕ್ ಸಮ್ಮಿಟ್ಗೆ ಅಟೆಂಡ್ ಆಗಿ. ಗ್ಲೋಬಲ್ ಟೆಕ್ ಸಮ್ಮಿಟ್ ಅಂತ ಇದ್ದಾವೆ, ಬೆಂಗಳೂರು ಟೆಕ್ ಸಮ್ಮಿಟ್ ಅಂತ ಇದ್ದಾವೆ, AI ಟೆಕ್ ಸಮ್ಮಿಟ್ ಅಂತ ಇದ್ದಾವೆ. ನವದೆಹಲಿಯಲ್ಲಿ ನಡೀತು 2025ರಲ್ಲಿ AI ಟೆಕ್ ಸಮ್ಮಿಟ್. ಬೆಂಗಳೂರು ಟೆಕ್ ಸಮ್ಮಿಟ್ ಎಲ್ಲಿ ನಡೆಯುತ್ತೆ? ಬೆಂಗಳೂರಲ್ಲೇ ನಡೆಯುತ್ತೆ. ಪ್ರತಿ ವರ್ಷ ಕೂಡ ಅಟೆಂಡ್ ಆಗಿ. ನೀವು ಕೂಡ ಸಾಕಷ್ಟು ಏನು ಗಣ್ಯ ವ್ಯಕ್ತಿಗಳು ಬರ್ತಾ ಹೋಗ್ತಾರೆ ಅಲ್ಲಿ. ಸಾಕಷ್ಟು ಬಿಸ್ನೆಸ್ ವಿಸಿಟರ್ ಆಗಿ ನಾನು ಹೋಗಿದ್ದೆ. ನೀವು ಕೂಡ ಏನಾದರೂ ಬೆಂಗಳೂರು ಟೆಕ್ ಸಮ್ಮಿಟಿಗೆ ಅಟೆಂಡ್ ಆಗಿದ್ದರೆ ಅಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿ, ನಾನು ಕೂಡ ಅಟೆಂಡ್ ಆಗಿದ್ದೆ ಅಂತ. ನಿಮ್ಮ ಫ್ರೆಂಡ್ಸ್ಗೆ ಕೂಡ ಅಟೆಂಡ್ ಆಗಲಿಕ್ಕೆ ಹೇಳಿ. ನೆಕ್ಸ್ಟ್ 2026ರಲ್ಲಿ ಕೂಡ ನಡೆಸ್ತಾ ಉಂಟು. ಮತ್ತು ಯಾರೆಲ್ಲ ಇನ್ನು ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ, ಇನ್ಸ್ಟಾವನ್ನು ಫಾಲೋ ಮಾಡಿ. ಇದಿಷ್ಟು ಇವತ್ತಿನ ಕ್ಲಾಸ್ನ ಕಂಪ್ಲೀಟ್ ಡೀಟೇಲ್ಸ್. ಪದ್ಮ ಪ್ರಶಸ್ತಿ 131 ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪದ್ಮಶ್ರೀ ಪ್ರಶಸ್ತಿಯಲ್ಲಿ 113 ಸಾಧಕರ ಒಂದು ಲೀಸ್ಟನ್ನು ನನ್ನ ಒಂದು ವಾಟ್ಸಪ್ ಚಾನಲಲ್ಲಿ ಹಾಕಿರುತ್ತೇನೆ. ಕಂಪ್ಲೀಟಾಗಿ ಓದ್ಕೊಳ್ಳಿ. ಅದು ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಅಲ್ಲದೇ ಇದ್ದರೂ ಕೂಡ ನಾಲೆಡ್ಜ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ವೆರಿ ಮಚ್.